ಕರ್ನಾಟಕ ಜನತೆಗೆ ಕೆಎಂಎಫ್ ಬಿಸಿ ತುಪ್ಪವನ್ನ ಕೊಟ್ಟಿದೆ. ನಂದಿನಿ ತುಪ್ಪದ ದರ ಪ್ರತಿ ಕೆಜಿಗೆ 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಜಿಎಸ್ಟಿ ದರ ಇಳಿಕೆ ಆದ ನಂತರದಲ್ಲಿ ಗ್ರಾಹಕರಿಗೆ 40 ರೂಪಾಯಿ ಇಳಿಕೆ ಮಾಡಿದ್ರು. ಈಗ ಮತ್ತೆ ದಿಢೀರ್ ಅಂತ ರೈಸ್ ಮಾಡಿದ್ದಾರೆ. ಇನ್ನು ಹಾಲಿನ ದರ ಏರಿಸುವ ಕುರಿತಾಗಿಯೂ ಕೂಡ ಬೊಮ್ಮಲ ಅಧ್ಯಕ್ಷ ಡಿಕೆ ಸುರೇಶ್ ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಆಕ್ರೋಶ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಟ್ಯಾಕ್ಸ್ ಹಾಕೋದು, ದರ ಏರಿಸೋದು ಬಿಟ್ಟು ಬೇರೆ ಏನ್ ಗೊತ್ತಿದೆ ಹೇಳ್ರಪ್ಪ ನಿಮ್ಗೆ? ಎಂತದೂ ಇಲ್ಲ. $650 ಮಾತ್ರ ಬಿಸಿ ರಾಗಿ ಇಟ್ಟು ಆ ಭಿಕ್ಷುಕರ ತರ ಕೊಟ್ಟಿದ್ದೀರಲ್ಲ ಗ್ಯಾರಂಟಿ ಸ್ಕೀಮ್ ಅನ್ನ, ಅದೊಂದು ಸ್ಕೀಮ್ ಒಂದು ಬಿಟ್ರೆ ನಿಮ್ಮ ಹತ್ರ ಬಾಯಿ ಮುಚ್ಚಕದು ನಿಮ್ಗೆ ಏನಿದೆ? ನಿಮ್ಗೆ ಏನು ಮಾಡಿದ್ದೀರಿ ಹೇಳ್ರಪ್ಪ ಯಾರು ಒಬ್ರು ನನಗೆ. ನಿಮ್ಮ ಹೆಗ್ಗಳಿಕೆ ಏನು? ನಿಮ್ಗೆ ನಾಚಿಕೆನೂ ಆಗಲ್ವಾ ಯಾರಿಗೂ ಕಾಂಗ್ರೆಸ್ಸಲ್ಲಿ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಏನಕ್ಕೆ ಎಬ್ಬಿಸ್ತಾ ಇದ್ದೀರಿ ಈಗ ತುಪ್ಪದ ರೇಟನ್ನ? ಫಾರ್ ವಾಟ್ ರೀಸನ್ ಕೊಡ್ರಿ. ಸುಮ್ಮನೆ ಬುರ್ಡ ಬಿಟ್ಕೊಂಡು ನಿಮ್ಮ ಇಷ್ಟ ಬಂದಾಗ ನಾನು ಏರಿಸ್ತೀನಿ ಅನ್ನೋಕ್ಕೆ ನಿಮ್ಮ ಮನೆ ಆಸ್ತಿನ ಅದು? ಒಳ್ಳೆ ಕಥೆ ಆಯ್ತಲ್ಲ, ಅಣ್ಣ ತಮ್ಮಂದ್ರು ನೀವು ಇಬ್ರು ಹೆದರ್ಸ್ತೀರಲ್ಲ ಎಲ್ಲಾರನ್ನೂ ದೇಶದಲ್ಲಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹಂಗಾಗಲ್ಲ. ಯು ಹ್ಯಾವ್ ಟು ಗಿವ್ ಎ ರೀಸನ್ ವೈ. ನಂಬರ್ 1. ನಂಬರ್ 2, ಹಾಗಾದ್ರೆ GSTಯ ಲಾಭವನ್ನ ಯಶಸ್ವಿಯಾಗಿ ಜನರಿಂದ ಕಿತ್ಕೊಳ್ಳೋ ಅಂತಹ ಹುನ್ನಾರ ಇದು ಅಂತ ನಾವು ಹೇಳಬೇಕು. ಅಂದ್ರೆ ನೀವು ಜನದ್ರೋಹಿಗಳು ನೀವು. ಹಂಗಾರೆ ಬೊಮ್ಮಲ್ನವರು ಕೇಂದ್ರ ಸರ್ಕಾರ ಕೊಟ್ಟ GST ಲಾಭನ ಒಂದು ತಿಂಗಳು ಅನುಭವಿಸಕ್ ಬಿಡ್ಲಿಲ್ಲ ಅಂತಂದ್ರೆ ನೀವು ಜನದ್ರೋಹಿ. ಬಹಳ ಬುಡ ಬಿಡ್ತೀರಿ ನಾವೇನೋ ಜನಪರ ಅಂತ. ಹೆಂಗೆ ಎಕ್ಸ್ಪ್ಲೈನ್ ಮಾಡಿ? ಯು ಎಕ್ಸ್ಪ್ಲೈನ್ ಇಟ್. ಐಸೆ ವೈ ಆರ್ ಯು ರೈಸಿಂಗ್ ಇಟ್? ನಂಬರ್ 1. ನಂಬರ್ 2, 40 ರೂಪಾಯಿ ಇಳಿದಿದ್ದನ್ನ ಈಗ 90 ರೂಪಾಯಿ ಏರಿಕೆ ಮಾಡಬೇಕಾದ್ರೆ ಅರ್ಥ ಏನು? ನಿಮಗೆ ತಾಕತ್ತಿಲ್ಲ ನಡ್ಸಕ್ಕೆ ಅಂತ ಆಯ್ತಂಗಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ಸು ಅಥವಾ ಕಾಸ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಇದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ. ಜನ ಯಾಕೆ ತಗೋಬೇಕು ನಿಮ್ಮ ನಂದಿನಿ ತುಪ್ಪನ? ಅದಕ್ಕಿಂತ ಚೆನ್ನಾಗಿರೋ ತುಪ್ಪಗಳು ಇದೆಯಲ್ಲ ಮಾರ್ಕೆಟಲ್ಲಿ. ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಏನಕ್ಕೆ ತಗೋಬೇಕು? ಸಿ, ನಂದಿನಿ ಮೇಲಿರುವಂಥ ರಾಜ್ಯದ ಜನರ ಭಾವನಾತ್ಮಕ ಭಾವನೆನ ದುರುಪಯೋಗ ಮಾಡ್ಕೊಳ್ಳೋಂಥ ದುಷ್ಟರಾಗಬೇಡಿ. ನಂಬರ್ 1. ನಂಬರ್ 2, ಹಾಲು ಮತ್ತೆ ಹೆಚ್ಚು. ಯಾಕೆ? ಹಾಲು ಉತ್ಪಾದಕರು ಒಕ್ಕೂಟಗಳು ಹೆಚ್ಚಿನ ಕೇಳ್ತಾನೆ ಇರ್ತಾರೆ. ಗ್ರಾಹಕರನ್ನ ಯಾವತ್ತಾರು ಕೇಳಿದ್ದೀರಾ? ನೋ. KMFಗೆ KERC ಥರ ಒಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ತರಬೇಕು. ಯಾಕಂದರೆ KMF ಪುಕ್ಕಟ್ಟೆ ಅಲ್ಲ. KMF ಭಾಳ ಲಾಭನ ರಾಜ್ಯ ಸರ್ಕಾರದಿಂದ ಟ್ಯಾಕ್ಸ್ ಪೇಯರ್ಸ್ ಮನಿ ಯೂಸ್ ಮಾಡಿದ್ದೀರಿ. ಪಾರ್ಕಲ್ಲೆಲ್ಲ ನಿಮ್ಮದು KMF ಬೂತ್ ಕಟ್ಟಿದಾರಲ್ಲ, ಕಾಸು ಕೊಟ್ಟಿದ್ದೀರಾ ಅದಕ್ಕೆ? ಖರೀದಿ ಮಾಡಿದ್ದೀರಾ ನೀವೇನಾರು? ಪುಕ್ಕಟ್ಟೆ ತಗೊಂಡಿದ್ದೀರಿ ತಾನೆ? ಯಾರ್ದದು ಪಾರ್ಕು? ಪಬ್ಲಿಕ್ ಮನಿ, ಪಬ್ಲಿಕ್ ಜಾಗ ಅಂದ್ರೆ ಗೌರ್ಮೆಂಟ್ದು. ಗೌರ್ಮೆಂಟ್ ಶುಡ್ ಹ್ಯಾವ್ ಎ ಸೇ. ಇದಕ್ಕೊಂದು ಕಮಿಟಿ ಆಗಬೇಕಿದು. ಇವ್ರು ಇಷ್ಟ ಬಂದಂಗೆಲ್ಲ ಮಾಡಕ್ಕೆ ಬರಲ್ಲ ಇಲ್ಲಿ. ಏನಿದು ಬಾಯಿಗೆ ಬಂದಂಗೆ? ಇನ್ನೇನು ಬೇರೆ ಕೆಲಸ ಇಲ್ವಾ ಕಾಂಗ್ರೆಸ್ನವ್ರಿಗೆ? ಬರೀ ಕಂಡಿದ್ದಕ್ಕೆಲ್ಲ ರೈಸ್ ಮಾಡು ರೈಸ್ ಮಾಡು ರೈಸ್ ಮಾಡು ರೈಸ್ ಮಾಡು ಅಂತ. ನಿಮ್ಮ ಗ್ಯಾರಂಟಿನ ತೊಗೊಂಡೋಗಿ ಸುಟ್ಟಾಕಿ ಎಲ್ಲಿಗಾರು ಒಂದು ಕಡೆಗೆ. ಯಾತಕ್ಕೆ ಪ್ರಾಣ ತಿಂತೀರಿ ಜನರದ್ದು? ಆರ್ ಗಿವ್ ಎಕ್ಸ್ಪ್ಲನೇಷನ್ ಪ್ರಾಪರ್ಲಿ. ಹಾಲ್ದು ಕೊಟ್ಟಿರೋ ದುಡ್ಡು ರೈತರಿಗಂತೆ. ಇವಾಗ ಪದೇ ಪದೇ ರೈತರದೇ ಹೇಳಿದ್ರೆ ಗ್ರಾಹಕರೇನು ಇಲ್ವಾ? ಸತ್ತೋಗಿದಾರ ಗ್ರಾಹಕರೇನು? ನಿಮ್ಮ ಮನೆ ದಾಯಾದಿಗಳ ಹಂಗಾರೆ? ಗ್ರಾಹಕರಿಲ್ಲದೆ ಏನ್ರಿ ನಿಮ್ದು ಉತ್ಪಾದನೆ ನಿಮ್ಮದು? ಅದಕ್ಕೆ ಭಾಳ ಜನ ವಾದ ಮಾಡ್ತಿದ್ದಾರೆ. ಬೇರೆ ದೇಶಗಳಿಂದ ಇದನ್ನು ಉತ್ಪನ್ನಗಳನ್ನು, ಯಾವುದು ಹಾಲಿನ ಉತ್ಪನ್ನಗಳನ್ನು ಇಂಪೋರ್ಟ್ ಮಾಡೋಕ್ಕೆ ಜಾಗ ಕೊಡಿ ಅಂತ ಕೊಟ್ಟರೆ ಗೊತ್ತಾಗತ್ತೆ ನಿಮಗೆ. ಮಕಾಡೆ ಮಲಗ್ಬಿಡ್ತೀರಿ ಹಂಗೇನೆ. ಪ್ರೊಟೆಕ್ಷನ್ ಇದೆ ಅಂದ್ಬಿಟ್ಟು ದಿಮಾಗ್ ತೋರಿಸ್ಬೇಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ.